30 ಸೆಕೆಂಡ್ಸ್ ವಿಡಿಯೋ ಮಾಡ್ತಾರೆ. ಅವರೊಬ್ಬರೇನಾ ಸೆಕೆಂಡು ಯಾರೋ ಮಾತಾಡಿ. ಆಮೇಲೆ ಏನು ಮಾಡ್ತಾ ಇದ್ದೀರ ಅಂತ ಹೇಳ್ಬೇಕಾಗ್ತದೆ. ಪಕ್ಕದವ್ರ ಹಿಂಗೆ ತೋರಿಸ್ಬೇಕು ಆ ಕಡೆ, ಆಮೇಲೆ ಇದು ತೋರಿಸ್ಬೇಕು. ಅಲ್ಲಲ್ಲ ನಾನು ಕೇಳ್ತೀನಿ, ಕೇಳಿದ್ಮೇಲೆ ಹೇಳ್ಬೇಕಾಗುತ್ತೆ. ಇಷ್ಟಕ್ಕೆ ಮೂವಿ ಮೇಕಿಂಗ್ ಬರ್ರಿ. ಹಾಂ ನೀವು ನೀರು ಹಾಕ್ಬೇಕು. ಹಾಗೆ ಮಳೆ ಇದು ಥರ ಹೇಳಿದರೆ ಅವ್ರಿಗೆ 6,000 ಉಳಿತಂತೆ. ಬೇರೆ ರಾಯಚೂರು ಕಡೆ ಇರೋ ಅವ್ರ ಕಡೆ ಆ ಥರ ಬೇರೆ ಬೇರೆ ಇರುತ್ತೆ. 50,000 ನಿಮ್ಮದು 5 ಲಕ್ಷ. ಎಷ್ಟು ಟೈಮ್ ಆಯ್ತದು? 100 ಪಟ್ಟು ಇನ್ಕಮ್ ಜಾಸ್ತಿ ಆಯಿತು. ಮತ್ತು ನೀವು ಬೆಳೆದರ ಕಾಡು ಕೊಡಿಸಿ, ನಮ್ಗೆ ಕಾಡಿದ್ರೆ ಮಳೆ ಬರುತ್ತೆ. ಮಳೆ ಬರ್ತಾ ಇದೆಯಲ್ಲ, ನೀವು ಇಲ್ಲಿ ಬಂದಾಗ ಅಲ್ಲಿ ಬರುತ್ತೆ. ಬಟ್ ಈಗ ಜನಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ತುಂಬ ಸಂತೋಷ ಎಲ್ಲರಿಗೂ. ಒಂದು ಈ ಕಡೆಯವರೆಲ್ಲ ಹಳ್ಳಿಗಳಿಗೆ ಬರಬೇಕಂತ ಸ್ಫೂರ್ತಿ ಇದೆ. ನದಿ ಪಕ್ಕನೇ ಇದ್ದೀರಿ, ಒಳ್ಳೆಯದು. ಮೆಡಿಸಿನಲ್ ಪ್ಯಾಂಟ್ ಹಾಕಿದ್ದಾರೆ, ಫುಡ್ ಇದೆ, ಆಸ್ಥೆಟಿಕ್ಲಿ ಅಪೀಲಿಂಗು, ಆರ್ನಮೆಂಟಲ್ಲು ಎಲ್ಲ ಇದೆ. ಆ ಥರ ಬೇರೆಯವರು ಮಾಡಲಿ ಅನ್ನೋದೇ ಐಡಿಯಾ. ಸೊ ಅದಕ್ಕೊಂದು ಸ್ವಲ್ಪ ನೀವು ಎಕನಾಮಿಕ್ಸ್ ಬಗ್ಗೆ ಹೇಳಿದ್ರೆ, 1 ಎಕರೆಯಲ್ಲಿ ಎಷ್ಟು ಬರುತ್ತೆ ನಿಮಗೆ? ಅವರೇಜ್ ನನಗೀಗ 2 ಎಕರೆ ಇದೆ. ನಾನು 1 ಎಕರೆ 1.5 ಎಕರೆ ಹಣ್ಣಂಗೆ ಹೋಗಿದೆ. 2 ಎಕರೆ ಅಷ್ಟೇ ಇದೆ. 4 ಎಕರೆ ಇರೋದು ಇದು. 1.5 ಹೋಗಿದೆ. ನನಗೆ ಇದು ಉಳಿದಿದ್ದೆಲ್ಲ ವೇಸ್ಟ್ ಇದೆಯಲ್ಲ, ಇಷ್ಟು ಪೂರ್ತಿ ಒಂದು ಅರ್ಧ ಎಕರೆ ವೇಸ್ಟ್ ಇದೆ. ಸೊ ನನಗೆ 2 ಎಕರ್ಸ್ ಆಕ್ಚುಲಿ ಪ್ರೊಡಕ್ಟಿವ್ ಮಾಡ್ತಾ 2 ಎಕರ್ಸ್ ಅಲ್ಲಿ ಒಂದು 100 ಕ್ವಿಂಟಲ್ಸ್ ಇದಾಗುತ್ತೆ ಅಡಿಕೆ. ಸೊ ಆಲ್ಮೋಸ್ಟ್ 5 lakhs ಆಗುತ್ತೆ. 5 lakhs ಪರ್ ಆಮೇಲೆ ಜೊತೆಗೆ ನರ್ಸರಿ ಮಾಡ್ತೀನಿ, ಅದು ಒಂದು 15,000 ಮಾಡ್ತೀನಿ, ಅದೊಂದು 4.5 lakhs ಆಗುತ್ತೆ. ಸೊ 9.5. ಇನ್ನು ಉಳಿದಿದ್ದೆಲ್ಲ 1.5 lakhs. ಇದು ಸಣ್ಣ ಪುಟ್ಟದು, ಇದು ಆರ್ಗ್ಯಾನಿಕ್ ವಿ ಸಿ ಮಾಡ್ತೀನಿ, ವರ್ಜಿನ್ ಕೊಕೊನಟ್ ಆಗಿಲ್ಲ. ಆಮೇಲೆ ಇನ್ನು ವೆಜಿಟೇಬಲ್ಸು, ಬನಾನಾ, ಪೆಪ್ಪರು, ಕಾರ್ಡಿಮಮ್ಮು, ಈ ಥರ ಎಲ್ಲ ಸೇರಿ ಆಗುತ್ತೆ. ಒಂದು 11 lakhs ಅನ್ಕೊಳ್ಳಿ ಪರ್ 11 lakhs. ಡಿವೈಡೆಡ್ ಬೈ 2 5.2 acres. ವೆರಿ ನೈಸ್. ಎಷ್ಟು ಖರ್ಚು? ಖರ್ಚು ಏನೂ ಇಲ್ಲ, ಬಟ್ ಒಂದು 50,000 ಇಟ್ಕೋಬೋದು ವರ್ಷನೇ. ಯಾಕೆ ನಾನು ಏನು ಖರ್ಚು ಮಾಡಲ್ಲ, ಜೀರೋ ಕಲ್ಟಿವೇಷನ್. ತಿಂಗಳಿಗೆ 10%. ತಿಂಗಳಿಗೆ 50,000 ಪರ್ ಎಕರೆ ನಿಮಗೆ ಇನ್ಕಮ್ ಬರೋ ಅಷ್ಟಿದೆ. ಅದರಲ್ಲಿ ತಿಂಗಳಿಗೆ ನೀವು 5,000 ರೂಪಾಯಿ 50,000 ಬರುತ್ತಾ ತಿಂಗಳಿಗೆ? ಸರ್ ಇಲ್ಲ, ಅವ್ರು ವಾಪಸ್ ಬರ್ತಾರೆ ಅಂತ. ಅವ್ರದ್ದು 2 ಎಕರೆ ಇದೆ, ಅವ್ರಿಗೆಲ್ಲ ಆಸೆ ಹುಟ್ಟಿಸ್ಬೇಕು. ಬರ್ರಿ ಹಳ್ಳಿಗೆ, ಇಲ್ಲ 5 ಲಕ್ಷ ಮಾಡ್ಬೋದು. ಫಸ್ಟ್ ನನಗೆ ದುಡ್ಡಕ್ಕಿಂತ ಹೆಲ್ತ್ ಇಂಪಾರ್ಟೆಂಟ್. ಮತ್ತೆ ನಾವು ಬದುಕ್ತಾ ಇರೋ ಜಾಗ, ಪರಿಸರದಲ್ಲಿ ಬದುಕ್ತಿದೀವಿ. ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಅಲ್ಲಿ ಟ್ರಾಫಿಕ್ ಸೌಂಡ್ ಕೇಳಲ್ಲ, ಹಕ್ಕಿ ಸೌಂಡ್ ಕೇಳ್ತೀವಿ. ಸೊ ಅದೇ ಎಚ್ಚರ ಮಾಡುತ್ತೆ. ಸನ್ಲೈಟ್ ಫಸ್ಟ್ ಮನೊಳಗೆ ಎಂಟ್ರಿ ಆಗುತ್ತೆ, ಅದು ಇಂಪಾರ್ಟೆಂಟ್. ದುಡ್ಡು ಸೆಕೆಂಡ್ರಿ. ನಿಮ್ಮ ಹೆಲ್ತ್ ನೀವು 1 crore ಇನ್ವೆಸ್ಟ್ ಮಾಡಿ ಬರ್ತಾ ಇದ್ರು ನಿಮ್ದು ಹೆಲ್ತ್ ಹಾಳಾದ್ರೆ ಆ 1 crore ಇರೋದಿಲ್ಲ ದುಡ್ಡು. ನೀವು ಇಲ್ಲಿ ಬರೀ 1,000 ರೂಪಾಯಿ ದುಡಿದ್ರು ನಿಮ್ಮ ಹೆಲ್ತ್ ಚೆನ್ನಾಗಿತ್ತು ಅಂದ್ರೆ 1,000 ರೂಪಾಯಿ ಜಾಸ್ತಿನೇ ಆಗ್ತದೆ. ಬಟ್ ಈಗ ನೀವು ಕಟ್ ಮಾಡಿ 1.25 ಸೆಂಟಿಮೀಟರ್ ಅಂತ ಇಷ್ಟು ಬಾಟ್ಲ್ ಇಲ್ಲಿಗೆ ಬಂದರೆ, ಈ ಲೆವೆಲಿಗೆ ಬಂದರೆ 1.5 ಸೆಂಟಿಮೀಟರ್. ಹಾಂ, ಮಿಲಿಮೀಟರ್ ಇರುತ್ತೆ ಅದು ಕೆಳಗಡೆ. ಇದು ಇಂಚ್, ಇದು 1/2 ಇಂಚ್ ನೋಡಿ. ಓಕೆ, ಇಲ್ಲಿಗೆ ಬಂದರೆ 1/2 ಇಂಚ್ ಇದು. ಓಕೆ. ಈಗ ಇದು ಕಲೆಕ್ಟಿಂಗ್ ಜಾರ್. ಇದು ಆಕ್ಚುಲಿ ಡಯಾಮೀಟರ್ ಏನಿದೆ ಇಷ್ಟಲ್ಲಿ ಕಲೆಕ್ಟ್ ಆಗಿದ್ದೆ, ನಾವು ಇದಕ್ಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಪೆಟ್ರೋಲ್ ಹಾಕ್ತಾರಲ್ಲ ಆ ಥರದ್ದು ಬಂದು ಹಾಕೋರಲ್ಲ, ಅದು ಡಯಾಮೀಟರ್ ಕರೆಕ್ಟ್ ಆಗಿ, ಈ ಡಯಾಮೀಟರ್ ಎಕ್ಸಾಕ್ಟ್ ಇರಬೇಕು. ಇದು ಇದಕ್ಕೆ ನೋಡಿ ವಾಟರ್ ಇಷ್ಟು ಕಲೆಕ್ಟ್ ಆಗಿದೆ ಇವತ್ತಿನ ಮಳೆ. ಇವತ್ತಿದ್ರಲ್ಲ, ಇವತ್ತಿನ ಮಳೆ ಮೇಲೆ ಕ್ಷಣ ಅರ್ಧ ಇಂಚ್ ಆಗಿದೆ. ಅರ್ಧ ಇಂಚ್ ಆಗಿದೆ. ಪರ್ಫೆಕ್ಟ್. ಅರ್ಧ ಇಂಚ್ ಆಗಿದೆ ನೋಡಿ. ಅರ್ಧ ಇಂಚ್ ಮಳೆ ಬರಸ್ತು. ಎಷ್ಟು ಲೀಟ್ರ್ ಮಳೆ ಬಂದಿದೆ ಈ ಏರಿಯಾಕ್ಕೆ? ಇದು ನಾನು ಮೆಷರ್ ಮಾಡಿ 2 ಎಕರೆಗೆ ಎಷ್ಟು, 1 ಎಕರೆಗೆ ಎಷ್ಟು ಬರುತ್ತೆ ಅಂತ ಕಳಿಸಿ ಕೊನೆಗೆ. ನಾನು ಈಗಲೇ ಹೇಳ್ತೀನಿ, ಬರ್ಕೋತೀರಾ? 45. ಈಗ ಕ್ಯಾಲ್ಕುಲೇಟ್ ಮಾಡಕ್ಕೆ ಟೈಮ್ ಇದೆ. 45 ಸೆನ್ಸ್ ಆಗಿದೆ. ವಿಡಿಯೋ ಮಾಡ್ಕೊಳ್ಳೋ ಟೈಮ್ ಇದೆಯಾ? ಹೇಳ ಈಗ ನೋಡಿ, ಹೇಳಿ. ಹಾಂ, ವಿಡಿಯೋ ಈ ಕಡೆ ತಿರ್ಗಿಸಿ. ಹಂಗೆ ಹೇಳ್ಕೊಳ್ಳಿ. ಹಾಂ, ಇವಾಗ ಇದು ಅರ್ಧ ಇಂಚು ಮಳೆ ಬಂದಿದೆ. ಇವಾಗ ಅರ್ಧ ಇಂಚು ಮಳೆ. ಈಗ 1 ಎಕರೆಯಲ್ಲಿ 1 ಇಂಚು ಮಳೆ ಬಂದರೆ ಎಷ್ಟು ನೀರು ಬರುತ್ತೆ? ಓಕೆ, ಎಷ್ಟು ಅಂತ ಹೇಳ ಹೇಳಿ. 1 ಎಕರೆಯಲ್ಲಿ 1 ಇಂಚು ಮಳೆ ಬಂದರೆ 1 lakh ಲೀಟರ್ಸ್ ಆಫ್ ರೈನ್ ಇರುತ್ತೆ. 1 ಲಕ್ಷ ಲೀಟರ್ ರೈನು. ಓಕೆ, 1 ಎಕರೆಗೆ. ಅದಕ್ಕೆ ನೀವು 10 ಪೈಸಾ ಅಂತ ಇಟ್ಕೊಳ್ಳಿ. ಯಾವುದಕ್ಕೆ? 1 ಲೀಟ್ರಿಗೆ 10 ಪೈಸಾ ಅಂತ ಇಟ್ಕೊಳ್ಳಿ, 10,000 ರೂಪಾಯಿ ಆಗುತ್ತೆ ಅಲ್ವಾ? ಈಗ ಇವ್ರ ಹತ್ರ 4 ಎಕರೆ ಇದೆ. ಅರ್ಧ ಇಂಚ್ ಮಳೆ ಬಂದಿದೆ, 4 ಎಕರೆ ಇದೆ ಅಂದರೆ ಅಬೌಟ್ 2,000 ಲೀಟರ್ಸ್ ಆಫ್ ವಾಟರ್ ಬಂದಿದೆ. 2 lakh ಲೀಟರ್ಸ್ ಆಫ್ ವಾಟರ್. 2 lakh ಲೀಟರ್ಸ್ ಆಫ್ ವಾಟರ್ ಬಂದಿದೆ. ಒಂದು ಅರ್ಧ ಗಂಟೆಲಿ 20,000 ರೈನ್ ತರ್ಸವ್ರೆ ಇವಾಗ. ಇದನ್ನ ಎಲ್ಲಿ ಹಾಕ್ಬೇಕು, ಇದನ್ನ ಎಲ್ಲಿ ತೆಗಿಬೇಕು ಅನ್ನೋದು ಒಂದು ದೊಡ್ಡ ಸೈನ್ಸ್. ಅದನ್ನು ನಾವು ಈ ಕಾಡು ಕೃಷಿ ಪ್ರೋಗ್ರಾಮಲ್ಲಿ ಹೇಳ್ಕೊಡ್ತೀವಿ. ವೆರಿ ನೈಸ್. ಮಳೆ
ಮಳೆ ವರ್ಷ ಆಯ್ತು. ಮಳೆ ಮಳೆ ಮಳೆ. ಮಮ್ಮಿ ಬರಲಿ ಅಂತ ಕಬಡ್ಡಿ ಆಡ್ತಾ ಇದಾರೆ ಇಬ್ರು. ಕೃಷಿ ಮಾಡ್ತೀವಿ ನೋಡಿ, ಇದಕ್ಕೆ ಮೇಯ್ನ್ ಆಗಿ ಬೇಕಾಗಿರೋದು ಇದು. ಇದನ್ನ ನಾವ್ ಏನ್ ಬೇಕಾದ್ರೂ ಹೇಳ್ಬೋದು. ಜೀವಾಮೃತ ಅಂತೆಲ್ಲಾರು ಹೇಳ್ಬೋದು, ಇಲ್ಲ ವೇಸ್ಟಿ ಕಾಂಪೋಸರ್ ಆಗಿರ್ಬೋದು, ಇಲ್ಲ ಗೋಕೃಪಾಮೃತ ಆಗಿರ್ಬೋದು. ಎನಿವನ್ ನೀವು ಯಾವ್ದಾರು ವೇಸ್ಟ್ ಎಣ್ಣೆ ಇರುತ್ತಲ್ಲ, ಅಂದ್ರೆ ಹಿಂಡಿಗಳು ಇರ್ತಾವಲ್ಲ, ಅದನ್ನ ಹಾಕ್ಬಿಟ್ಟು ಇದು ಮಾಡ್ಬೋದು. ಏನ್ ಬೇಕಾದ್ರೂ ಮಾಡ್ಬೋದು ಇದನ್ನ. ಇದ್ರದ್ದು ನಾನು ಖರ್ಚು ಮಾಡಿರೋದು ಒಂದು 3,000 ರೂಪಾಯಿ ಇದಕ್ಕೆ. ಇದು ಆಗ್ಲೇ ಪ್ಲಾಸ್ಟಿಕ್ ಇತ್ತಲ್ಲ, ಇದ್ರ ಮೇಲೆ ಯಾಕೆ ನೀವು ಸಿಮೆಂಟ್ ಜಸ್ಟ್ ಒಂದು ಸೇಫ್ಟಿಗೋಸ್ಕರ, ಯಾರು ಒತ್ಕೊ ಹೋಗ್ಬಾರ್ದು. ಒಂದು ಇನ್ನೊಂದು ಬಿಸಿಲಿಗೆ ಇರೋದ್ರಿಂದ ಕೂಲ್ ಆಗಿರುತ್ತೆ. ಮತ್ತೆ ಇಲ್ಲೊಂದು ಚಪ್ರ ಹಾಕ್ಬೇಕು ಅನ್ನೋದು ಇದೆ, ಅಲ್ಲಿ ನೆಟ್ಟಿದ್ದೀನಿ ನೋಡಿ, ಇನ್ನು ಕೂಲ್ ಆಗುತ್ತೆ. ಮತ್ತಿದು ಏನು ಅಂದ್ರೆ ಇವತ್ತು ಜೀವಾಮೃತ ಮಾಡ್ಬೇಕಾದ್ರೆ ಎಲ್ಲ ರೈತರು ಏನ್ ಮಾಡ್ತಿದ್ರೆ, ವಾಸನೆ ಸಿಕ್ಕಾಬಟ್ಟೆ. ನಾನು ಮಾಡಿದ್ದೀನಿ, ಅದು ಬಟ್ಟೆ ತೊಳೆಯೋ ಸೋಪಲ್ಲೂ ಸ್ನಾನ ಮಾಡಿದ್ರು ಹೋಗಲ್ಲ ಸ್ಮೆಲ್, ಅಷ್ಟು ಸ್ಮೆಲ್ ಇರುತ್ತೆ. ಫಸ್ಟ್ ಆಫ್ ಆಲ್ ನಂದು ಕೃಷಿ ಕಮ್ಮಿ ಕಷ್ಟಲ್ಲಿ ಆಗ್ಬೇಕು. ಜನ ನನ್ನನ್ನ ಅಂದ್ರೆ ನಮ್ಮ ಕೃಷಿ ಒಪ್ಕೋಬೇಕು ಅಂದ್ರೆ ಕಮ್ಮಿ ಕಷ್ಟಲ್ಲಿ ಆಗ್ಬೇಕು. ಮತ್ತೆ ಇನ್ನೊಂದೇನು ಅಂದ್ರೆ ಕೈಲಿ ಮುರ್ತಲೇನೆ ಹೋಗ್ಬೇಕು ಜೀವಾಮೃತ. ಇದಕ್ಕೆ ನಾನೇ ಮಾಡಿದ್ದೀನಿ, ಇಲ್ಲೊಂದು ಓಲು ಕೊಟ್ಟಿದ್ದೀನಿ. ಇದು ಲಾಸ್ಟಿಗೆ ಲಾಸ್ಟಿಗೆ ಗಸಿ ಬರುತ್ತಲ್ಲ, ಅದು ಇದ್ರಾಗ ಹೋಗುತ್ತೆ. ಇದೀಗ ಇದು ಸ್ವಲ್ಪ ಅದ್ರಿಗಿಂತ ಮೇಲಿದೆ, ಗಸಿ ಎಲ್ಲ ತಳಗ ಉಳ್ಕೊಂಡಾಗ ಇದು ಅದ್ರಿಗಿಂತ ಒಂದು 4 ಇಂಚ್ ಮೇಲಿದೆ. ಜಸ್ಟ್ ಈಗ ಇದು ಫಿಲ್ಟ್ರೇಷನ್ ಆಗೇ ಬರುತ್ತೆ. ತಡಿದೆ, ಇಲ್ಲಿ 200 ಲೀಟರ್ ಡ್ರಮ್ ಇದೆ. ಇದು 200 ಲೀಟರ್ ಡ್ರಮ್, ಇದು 200 ಲೀಟರ್ ಡ್ರಮ್. ಎಲ್ಲ ಖಾಲಿ ಆಗ್ಬಿಡುತ್ತೆ ಅಂದ್ರೆ ಎಲ್ಲ ತಡಿದೆ ಒಂದು ಸೆಕೆಂಡ್. 200 ಲೀಟರ್ ಡ್ರಮ್ ಇದೆ. ಇದು ನನಗೆ 6 ಎಕರೆಗೆ ಆಗುತ್ತೆ. ಹೌದಾ? ಈ ಡಿಸೈನ್ ಆಗುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ ಇದನ್ನ ಮಾಡಿದ್ದೀನಿ ನೋಡಿ, ಅಂದ್ರೆ ಇದು ಈಗ ಸ್ಮೆಲ್ ಇಲ್ಲ, ಯಾಕೆಂದ್ರೆ ಬೆಳಗ್ಗೆ ಮಾಡಿದ್ದು ಫ್ರೆಶ್ ಆಗಿ. ಇಲ್ಲ ಅಂದ್ರೆ ಇಲ್ಲಿ ಇರಕ್ ಆಗ್ತಿರಲ್ಲ, ಅಷ್ಟು ಸ್ಮೆಲ್ ಬರೋದು. ಅಂದ್ರೆ ಇಲ್ಲಿ ಫಿಲ್ಟ್ರೇಷನ್ ಮಾಡಿದ್ದೀನಿ ನಾನು. ಒಂದ್ ಸೊಳ್ಳೆ ಪರದೆ ಮೆಶ್ ಹಾಕ್ಬಿಟ್ಟು ಅಲ್ಲಿಂದ ಫಿಲ್ಟ್ರೇಷನ್ ಆಗಿ ಅಲ್ಲಿಂದ ಪೈಪಲ್ಲಿ ಹಾಕಿ ಹೋಗುತ್ತೆ ಇಲ್ಲಿಗೆ. ಹಂಗಾಗಿ ಇದು ವರ್ಕೌಟ್ ಆಗುತ್ತೆ ನಮಗೆ. ಇದು ಇಲ್ಲಿಂದ ಈಗ ನೀವು ಇಲ್ಲಿಂದ ವೆಂಚೂರಿ ಇದೆ, ಇಲ್ಲಿ ವೆಂಚೂರಿಂದ ಇದು ಮೇನ್ ಪೈಪು. ಈ ಮೇನ್ ಪೈಪಲ್ಲಿ ನಂದು ಇಡೀ ಹೊಲಕ್ಕೆಲ್ಲ ಇದೇ ಮೇನ್ ಪೈಪು. ಇಲ್ಲಿಂದ ನಾನು ಎಲ್ಲಿಗೋದ್ರೂ ಹೋಗುತ್ತೆ. ಹೆಂಗಿರ್ಗುಣ ಓಪನ್ ಅದ್ರಲ್ಲಿದೆಯಲ್ಲ ಒಳಗಡೆ, ಏನೋ ಒಳಗಡೆ ಇದೆಯಲ್ಲ ಪೈಪು. ಬನ್ನಿ ಇಲ್ಲಿ ತೋರಿಸ್ತಾರೆ. ಇದು ವೆಂಚೂರಿ ಗೊತ್ತಿರಲ್ಲ, ಇದು ವೆಂಚೂರಿ ಸಿಸ್ಟಮ್ ಅಂದ್ರೆ ಇಲ್ಲಿಂದ ಹೋಗುತ್ತೆ. ಈ ಯಾಕೆ ಕಲ್ಲಿಟ್ಟಿದ್ದೀರಿ ಎಲ್ಲದಕ್ಕೂ? ಅಂದ್ರೆ ದನಗಳು ಪನಗಳು ನೋಡಿ, ಇಲ್ಲೂ ಕಲ್ಲಿದೆ, ಹೊಡೆದಾಕ್ಬಾರ್ದು, ಇಲ್ಲೂ ಕಲ್ಲಿದೆ, ಇಲ್ಲೂ ಕಲ್ಲಿದೆ. ಗುಡ್ ಟೆಕ್ನಿಕ್. ಅನ್ನೋ ಒಂದು ಸೇಫ್ಟಿಗೋಸ್ಕರ. ಸೊ ಇದು ಎಷ್ಟು ಎಕರೆಗೆ ಹೋಗುತ್ತೆ? 6 ಎಕರೆಗೆ ಹೋಗುತ್ತೆ. ಒಂದು ಡ್ರಮ್ ಹೋಗಲ್ಲ, 1 ಡ್ರಮ್ 1 ಎಕರೆ. 1 ಎಕರೆ ಮತ್ತೆ 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 ಮಾಡ್ತಾ ಇರೋದು. ಮತ್ತೆ 5 ದಿವಸಕ್ಕೆ ಒಂದೊಂದು. ಸೊ ಇದು ಗೊಬ್ಬರ ಇದೇ ಗೊಬ್ಬರ ನಿಮಗೆ? ಇದೇನೇ ಗೊಬ್ಬರ ಅಲ್ಲ, ಇದು ಸೂಕ್ಷ್ಮಾಣು ಜೀವಿಗಳು. ಅದೇ ಗೊಬ್ಬರ ಮಾಡ್ತವೆ. ಅದೇ ಗೊಬ್ಬರ ಅಂದ್ರೆ ಮಲ್ಚಿಂಗ್ ಇರ್ಬೇಕು ನಮ್ಮ ತೋಟದಲ್ಲಿ. ಒಂಥರ ಅವರೊಬ್ಬರು ನನ್ನನ್ನು ಕಾಪಾಡಿ ಅಂತ ಕೇಳ್ತಾರೆ. ಈಗ ನಾವು ತುಂಬ ಕೇಳ್ತಾ ಇದ್ದೀವಿ, ನಮಗೇನೇನು ಬೆಳೀಲಿಕ್ಕೆ ಸಾಧ್ಯ ಅಂತ. ಅವ್ರು ನಾವು ಬೆಳಿಬೋದಾದ ಇಲ್ಲಿ ಬಂದವ್ರೆ. ಅದಕ್ಕೆ ಸ್ವಲ್ಪ ಶಬ್ದ ಕೊಟ್ಟರೆ ಸೈಲೆಂಟ್ ಆಗುತ್ತೆ. ದೊಡ್ಡ ಅಂದರೆ ಗಾಳಿ ಬೀಸ್ದಂಗೆ. ವಾಟ್ ಎ ನೇಚರ್ ವಂಡರ್. ಹೆಂಗಿದೆ ಪ್ರಕೃತಿಯ. ನಾನು ನೋಡಿದ್ದು ಒಂದು ತಿಂಗಳಾಗಿರ್ಬೇಕಲ್ಲ, 1 ತಿಂಗಳಿಗೆ ನೋಡಿ ಎಲ್ಲ ಕಟ್ಟಿಬಿಟ್ಟಿದ್ದೇವೆ. ಇಲ್ಲ, ಇನ್ಮೇಲೆ ಮಳೆ ಬಂತಲ್ಲ, ಬೇಲಿಲೆಲ್ಲ ಹೂ ಶುರು. ಇದು ನ್ಯಾಚುರಲ್ ಹೂವಿಗೆ ಜಾಸ್ತಿ ಚೆನ್ನಾಗಿ ಕವರ್ ಆಗುತ್ತೆ. ಈಗ ನಾವು ಕೃತಕ ಅಂದರೆ ಭಾಳ ಹೂಗಳು ಇರ್ತವೆ. ಎಷ್ಟು ದಿವಸ ಆಯ್ತು ಇದು? ಬಟ್ ನನ್ನಲ್ಲಿ ಅದೇ ಒಂದೇ ಸಲ ತಗೊಂಡ್ಬಂದಿದ್ದು. ಬಟ್ ನನ್ನಲ್ಲಿ ಜೇನ್ ಇದೆ, ಇಲ್ಲಿ ಸ್ಟೋರ್ ಆಗಿದೆ ನೋಡಿ. ಓಕೆ, ಅದು ನೀರೇ ಹಿಡ್ಕೊಂಡ್ ಬಂದಿದ್ದೆ ಇಲ್ಲ ಹೊರಗಡೆ? ಇಲ್ಲ, ನಾನು ಹಿಡ್ಕೊಂಡು ಬಂದಿದ್ದು ಅಲ್ಲಿ ಆ ಕಡೆನಾ? ಅಂದರೆ ಮೊನ್ನೆ ಒಂದು ಬೇರೆ ಕಡೆ ತರಿಸಿದ್ರ? ಚಿಕ್ಕಬಳ್ಳಾಪುರನ ಎಲ್ಲಿಂದ? ಅಂದರೆ ಬಟ್ ನೋಡಿ, ಸೋಮಶೇಖರ್ ಗುರುಗಳು ನೀವೆಲ್ಲವ ಕಟ್ಟಿದ್ದಾವೆ. ಅಂದರೆ ಸೂಪರ್, ಹೊಳೆ ಆಗ್ತಾ ಇದೆ. ತುಪ್ಪ ಇದೆ, ಅಂದರೆ ಬ್ಯಾಟ್ರಿ ಬಿಡಬೇಡಿ, ಬಿಡಿ ಬೇಡ. ಫೋಟೋ ಕ್ಲಿಕ್ ಆಯ್ತು. ಬನ್ನಿ
ಇಲ್ಲಿ ಬನ್ನಿ, ಇಲ್ಲಿ ಇದು ಬರುತ್ತೆ, ಅವು ಬರಲಿ. ನೀವು ಮಾಡ್ತಾರೆ ಈ ಕಡೆ ಎಲ್ಲ ನಾವೇನು ಮಾಡಬೇಕು ಅಂದರೆ ಯಾರು ಬಂದಿಲ್ಲ, ಅದೇ ಸೆಂಟರ್ ಅಂತ ತಗೋಬೇಕು. ಹತ್ತಿ ಮರದಲ್ಲಿ ಇರುತ್ತಂತೆ, ನಾನು ಮನೆ ಹೇಳಿದ್ರೆ ಇದರಲ್ಲಿ ಇರುತ್ತೆ. ಓವರ್ ಹಣ್ಣಾಗಿರೋದು ನೋಡಿ. ಮುರಿದು ಇಟ್ಕೊಳ್ಳಿ, ಒಂದು 2 ದಿವಸ ಬಿಟ್ಟು ಹಣ್ಣಾಗುತ್ತೆ. ಈ ಬೀಜ ಕೀಳ್ಬೇಡಿ, ಈಗ ಸಾಕು, ಯಾರು ತಿಂತಾರೋ ಅವ್ರಿಗೆ ಮತ್ತೆ ತಗೊಂಡು. ಹಣದ ರೂಪ ಜಾಸ್ತಿ ಅಲ್ಲ, ಅಜ್ಞಾನ ರೂಪ ಜಾಸ್ತಿ. ಅದು ತುಂಬ ಸಂತೋಷ ಆಗುತ್ತೆ ನಿಮಗೆ. ತುಂಬ ಥ್ಯಾಂಕ್ಸ್. ನೀವು ಮಾಡ್ತಾ ಇರೋ ಕೆಲಸನೂ ತುಂಬ ಒಳ್ಳೆಯದು. ಸದ್ಯಕ್ಕೆ ನಾವು ಇನ್ನೊಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತೀವಿ. ಅವ್ರು ನಿಮ್ಮನ್ನ ಅವರೇ ಕೊಟ್ಟು ಅವ್ರಿಗೆ ಅದು ಗಿಡ ಇರಲಿ. ಈ ನಾವು ಬೆಂಗಳೂರು ಅಲ್ಲಿ ತಗೊಂಡೋಗ್ತಿದ್ದೀವಿ. ಅಲ್ಲ ನೀವು ಗೊತ್ತು, ಈಗ ಬೇರೆ ಕೊಡೋದು ಅಲ್ಲೆಲ್ಲ ಕೊಟ್ಟೋಗೋಣ. ಯಾರು ಕಲರ್ ಹಾಕ್ತಾನೆ ಇಲ್ಲಿಂದ ಅಲ್ಲಿ ಹೋಗುತ್ತೆ. ಇದು ಯಾವ ಗಿಡ ಇದು? ಹಾಂ, ಇದು ಅದ್ರ ಬಗ್ಗೆನೇ ಹೇಳ್ತಾರೆ ಈಗ. ರೋಸ್ ವುಡ್ ಅಂತ ಒಂದಿದೆ. ರೋಸ್ ವುಡ್. ರೋಸ್ ವುಡ್ ಬಿಡಿ, ಇದೆ. ಈಗ ನಿಮ್ಮ ಮನೇಲೆಲ್ಲ ಇದ್ದಿದ್ದು ಹಳೇದು ಮನೆ ಇದೆಲ್ಲ ಅದೆಲ್ಲ ಅದೇನೆ. ಕೈಲಿ ಕಾಸ್ಟ್ಲಿ ವುಡ್ ತೋರಿಸಿದ್ರು ಇವರು. ಮನೇಲಿ ಪ್ರತಿಯೊಂದು ಏನು ನಮ್ಮ